ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಬಿಜೆಪಿ ಜಾಹೀರಾತು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾನನಷ್ಟ ಮೊಕದ್ದಮೆಗೆ ಸಿದ್ದರಾಮಯ್ಯ ನಿರ್ಧಾರವನ್ನು ಮಾಡಿದ್ದಾರೆ. ಬಿಜೆಪಿಯವರು ಸುಳ್ಳು ಜಾಹೀರಾತನ್ನ ಕೊಟ್ಟಿದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಈ ಬಗ್ಗೆ ಕಾನೂನು ಹೋರಾಟವನ್ನ ಮಾಡ್ತೀವಿ, ಕೋರ್ಟ್ಗೆ ಹೋಗೋ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಮಹಾರಾಷ್ಟ್ರ ಸರ್ಕಾರದ ಮೇಲೆ ಕೇಸ್ ಹಾಕ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಹೀರಾತು ವಿಚಾರವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೋರ್ಟ್ಗೆ ಹೋಗೋ ಬಗ್ಗೆ ಈಗಾಗಲೇ ಚಿಂತನೆ ಮಾಡಿದ್ದೇವೆ, ಮಹಾರಾಷ್ಟ್ರ ಸರ್ಕಾರದ ಮೇಲೆ ಕೇಸ್ ಕೂಡ ಹಾಕ್ತೀವಿ ಅನ್ನೋದಾಗಿ ಹೇಳಿದ್ದಾರೆ. It is only to mislead the people of Maharashtra in order to get the votes of Maharashtra. He is telling lie. Will there be a case filed, sir? ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಶೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಶೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಕೊಲೀಗ್ ಪ್ರಮೋದ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಮೋದ್, ಈ ಜಾಹೀರಾತುಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಟೈಮಲ್ಲಿ ಅನ್ನೋದನ್ನ ಕರ್ನಾಟಕ ಸರ್ಕಾರ ನೋಡಿದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಅರಿವಿದೆ. ಮತ್ತೊಂದು ಕಡೆಯಲ್ಲಿ ಗ್ಯಾರಂಟಿ ವಿಚಾರವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಸೌಂಡ್ ಆಗಿತ್ತು. ಈ ಬಗ್ಗೆ ಖರ್ಗೆ ಅವರು ಕೂಡ ಮಾತನಾಡಿದ್ರು. ಎಷ್ಟು ಬಜೆಟ್ ಇದೆ ಅಷ್ಟರ ಮಟ್ಟಿಗೆ ಮಾತ್ರನೇ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ನಾನು ಸಲಹೆಯನ್ನ ಕೂಡ ಕೊಟ್ಟಿದ್ದೀನಿ ಅನ್ನೋದಾಗಿ ಹೇಳ್ತಾ ಇದ್ರು. ಈ ನಡುವೆ ಗ್ಯಾರಂಟಿ ಬಗ್ಗೆನೇ ಬಿಜೆಪಿ ಹಾಕ್ತಾ ಇರುವಂತಹ ಜಾಹೀರಾತುಗಳು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ? ಚೈತ್ರ, ಮೊದಲನೇದಾಗಿ ಈ ಗ್ಯಾರಂಟಿ ಯೋಜನೆಗಳ ಮೂಲಕವೇ ರಾಜಕೀಯ ದಾಳವನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಉಳಿಸ್ತಾ ಇದ್ದಾರೆ. ಅತ್ತ ಗ್ಯಾರಂಟಿಯನ್ನು ಒಂದು ಬ್ರ್ಯಾಂಡ್ ಆಗಿ, ಜನರ ಮುಂದೆ ಒಂದು ಪೊಲಿಟಿಕಲ್ ಬ್ರ್ಯಾಂಡ್ ಆಗಿ ಈಗಾಗಲೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಒಂದು ಯಶಸ್ಸನ್ನು ಕಂಡಿದೆ. ಅದೇ ಮಾದರಿಯನ್ನೇ ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹಾಗೂ ಜಾರ್ಖಂಡ್ ಸೇರಿದಂತೆ ಬೇರೆ ಬೇರೆ ಚುನಾವಣೆಯಲ್ಲೂ ಕೂಡ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ನಾಯಕರು ಆ ಗ್ಯಾರಂಟಿ ಬ್ರ್ಯಾಂಡನ್ನು ಡೆಮಾಲಿಷ್ ಮಾಡೋದಕ್ಕೆ, ಅಥವಾ ಈ ಗ್ಯಾರಂಟಿ ಅನ್ನುವಂಥ ಬ್ರ್ಯಾಂಡ್ ಇದೆ ಅದೊಂದು ಹುಸಿ ಬ್ರ್ಯಾಂಡ್ ಅನ್ನುವಂಥ ಒಂದು ಹೊಸ ನರೇಟಿವನ್ನು ಕೊಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ನಿರಂತರವಾಗಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅವರದೇ ಆದಂಥ ವ್ಯಾಖ್ಯಾನವನ್ನು ಗ್ಯಾರಂಟಿ ವಿಚಾರಕ್ಕೆ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ರೆ, ಮಹಾರಾಷ್ಟ್ರದ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿ ಭಾರಿ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಕೂಡ ಅಲ್ಲಿ ಆ ಚುನಾವಣೆಯಲ್ಲಿ ಸಾಕಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಲಿದೆ. ಆದರೆ ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ನಾಯಕರು, ಬಿಜೆಪಿಯ ಪಕ್ಷ, ಪ್ರಮುಖವಾಗಿ ಮಹಾರಾಷ್ಟ್ರದ ಬಿಜೆಪಿಯ ರಾಜ್ಯ ಘಟಕ ಏನಿದೆ ಚೈತ್ರ, ಅವರು ಒಂದು ಅಡ್ವರ್ಟೈಸ್ಮೆಂಟನ್ನು, ಜಾಹೀರಾತನ್ನು ಅಲ್ಲಿನ ಪತ್ರಿಕೆಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವಾಕ್ಯವನ್ನು ಬಳಸಲಾಗಿತ್ತು, ಭರೋಸಾ ಕಿಯಾ ಧೋಕಾ ದಿಯಾ ಅಂತ. ಅಂದರೆ ಭರವಸೆ ಕೊಟ್ಟರು ಆದರೆ ಮೋಸ ಮಾಡಿದ್ರು ಅನ್ನುವಂಥ ಪದಬಳಕೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ನ ಅಧಿಕಾರದಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿಲ್ಲ ಅನ್ನುವಂಥ ಮಾಹಿತಿ ಅದರಲ್ಲಿತ್ತು. ಜೊತೆಗೆ ಈಗಾಗಲೇ ಗ್ಯಾರಂಟಿಗಳು ಏನು ಅನುಷ್ಠಾನ ಆಗಿದೆ ಅದು ರದ್ದಾಗುವ ಭೀತಿ ಕೂಡ ಇದೆ. ಹೀಗಾಗಿ ಇದೊಂದು ಹುಸಿ ಭರವಸೆ ಅನ್ನುವಂಥ ಅಂಶವನ್ನು ಈ ಜಾಹೀರಾತಿನಲ್ಲಿ ನೀಡಲಾಗಿತ್ತು. ಈಗ ಇದಕ್ಕೆ ಆಕ್ಷೇಪಣೆ ವ್ಯಕ್ತವಾಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಂಗ್ಲಿ ಇರ್ಬೋದು, ಸೊಲ್ಲಾಪುರ ಇರ್ಬೋದು, ಲಾತೂರ್ ಇರ್ಬೋದು, ಈ ಭಾಗದಲ್ಲೆಲ್ಲ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರ ಮಾಡಿದ್ದಾರೆ. ಅಲ್ಲೂ ಕೂಡ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಆಲ್ರೆಡಿ, ಹೀಗಾಗಿ ಹುಸಿ ಜಾಹೀರಾತನ್ನು ಬಿಜೆಪಿ ನಾಯಕರು ಅಥವಾ ಬಿಜೆಪಿಯ ಘಟಕ ನೀಡಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆರೋಪ. ಈಗ ಅದನ್ನು ರಾಜಕೀಯವಾಗಿ ಕೌಂಟರ್ ಮಾಡ್ತಾನೆ ಈಗ ಕೇಸ್ ಹಾಕೋ ಮೂಲಕ, ಅಂದರೆ ಅವರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡೋ ಮೂಲಕ ಈ ಒಂದು ರಾಜಕೀಯ ಹೋರಾಟವನ್ನು ಮತ್ತೊಂದು ಆಯಾಮಕ್ಕೆ, ಮತ್ತೊಂದು ಮಗ್ಗಲಿಗೆ ಈಗ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಕಾರಣ ಕೂಡ ಇದೆ ಚೈತ್ರ. ಯಾಕಂದರೆ ಹಿಂದೆ 40% ಸರ್ಕಾರ ಅಂತ ಗಂಭೀರವಾದಂಥ ಆರೋಪವನ್ನು ಬಿಜೆಪಿ ಸರ್ಕಾರದ ವಿರುದ್ಧ ಇದೇ ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಆ ಸಂದರ್ಭದಲ್ಲಿ ಖುದ್ದು ರಾಹುಲ್ ಗಾಂಧಿಯವರೇ ಬಿಜೆಪಿ ಪಕ್ಷಕ್ಕೆ ಅಥವಾ ಬಿಜೆಪಿ ನಾಯಕರ ವಿರುದ್ಧ 40% ಸರ್ಕಾರ ಅನ್ನುವಂಥ ಆರೋಪವನ್ನು ಮಾಡಿದರು. ಅದಾದ ಬಳಿಕ ಬಿಜೆಪಿ ನಾಯಕರು ಅವರ ಆರೋಪಕ್ಕೆ ದಾಖಲೆ ಕೇಳಿ ಅವರ ವಿರುದ್ಧ, ಅಂದರೆ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ ಬೆಂಗಳೂರಿನಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಇವತ್ತಿಗೂ ಕೂಡ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಆ ಪ್ರಕರಣ ಇನ್ನೂ ಕೂಡ ನಡೀತಾ ಇದೆ. ಈಗ ಅದೇ ಮಾದರಿಯನ್ನು, ಅದೇ ಅಸ್ತ್ರವನ್ನು ತಿರುಗೇಟಾಗಿ ಈಗ ಸಿದ್ದರಾಮಯ್ಯನವರು ನೀಡ್ತಿದ್ದಾರೆ. ಯಾವ ರೀತಿ ರಾಹುಲ್ ಗಾಂಧಿ ವಿರುದ್ಧ 40% ಸರ್ಕಾರಕ್ಕೆ ಕೇಸನ್ನು ದಾಖಲಾಗಿತ್ತೋ, ಮಾನನಷ್ಟ ಮೊಕದ್ದಮೆಯನ್ನು ಹೂಡಲಾಗಿತ್ತೋ, ಈಗ ಅದೇ ಮಾದರಿಯ ಒಂದು ಕೇಸನ್ನು ದಾಖಲು ಮಾಡೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಅಥವಾ ಮಹಾರಾಷ್ಟ್ರ ಬಿಜೆಪಿ ಘಟಕದ ವಿರುದ್ಧ ಕಾನೂನು ಕ್ರಮಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಚಿಂತನೆ ನಡೆಸ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇದರಲ್ಲಿ ರಾಜಕೀಯದ ಜೊತೆಗೆ ಕಾನೂನು ಹೋರಾಟ ಕೂಡ ರಾಜಕೀಯ ದಾಳದ ಒಂದು ಭಾಗ ಅಂದ್ರೆ ತಪ್ಪಾಗಲ್ಲ. ಚೈತ್ರ. ಎಸ್, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.